ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮೆದುರು ಇಂದು ಕೋಕಿಲಾ KN ಮತ್ತು ಅವರ ಗೆಳತಿಯರು ಇದ್ದಾರೆ. ಕೋಕಿಲಾ KN ಹಾಸನದವರು. ಪದವಿ ಬಳಿಕ ವಾಸ್ತುಶಿಲ್ಪಿಯಾಗಿ ತಮ್ಮದೇ ಆದ ಶಿವಪ್ರಮಾಣಂ ಸಂಸ್ಥೆ ಸ್ಥಾಪಿಸಿ ಮನೆಯ ಯೋಜನೆ ಸಿದ್ಧಪಡಿಸುವುದಲ್ಲದೆ ಮನೆ ಪೂರ್ತಿಯಾಗುವವರೆಗೂ ಆಗಾಗ್ಗೆ ಮೇಲ್ವಿಚಾರಣೆ ನೋಡುತ್ತಾರೆ. 5 ಜನ ಜೊತೆಗೂಡಿ ಈ ಸಂಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಾರೆ. ಇದರ ಜೊತೆಗೆ ತಮ್ಮ ಗೆಳತಿಯರೊಂದಿಗೆ ಶಾಲೆಗಳಿಗೆ ಹೋಗಿ ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳಿಕೊಡುವ ಕೃಷ್ಣ ಕಾಲಿಂಗ್ ಅಭಿಯಾನವನ್ನು ನಡೆಸುತ್ತಿದ್ದಾರೆ. ದಿವ್ಯಾ ಕೊಂಬ್ರಿಬೈಲ್ MBA ಮಾಡಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು, ಕೋವಿಡ್ ಸಮಯದಿಂದ ಮಕ್ಕಳಿಗೆ ಸಂಗೀತ ಹೇಳಿಕೊಡುವುದು, ಅಬ್ಯಾಕಸ್ ಹೇಳಿಕೊಡುವುದು, ಕೃಷ್ಣ ಕಾಲಿಂಗ್ ಮುಂತಾದ ಹವ್ಯಾಸಗಳಲ್ಲಿ ತೊಡಗಿದ್ದಾರೆ. ರೇಖಾ ಕಾವೇರಿ ಅಪ್ಪ ಕಾರ್ಪೊರೇಟ್ ಲಾಯರ್ ಆಗಿದ್ದು ಕಂಪನಿಗಳಿಗೆ ಸಲಹೆಗಾರರಾಗಿದ್ದಾರೆ. ಇವರು ಕೃಷ್ಣ ಕಾಲಿಂಗ್ಗೆ ತಮ್ಮ ಸಮಯ ನೀಡಿದ್ದಾರೆ. ಸುಧಾ ಸಿಂಧೂರ್ MSc ಮ್ಯಾಥ್ಸ್ ಆಗಿದ್ದು ಕೆಲವು ಕಾಲ ವಿಜಯವಿಠಲ ಸಂಸ್ಥೆಯಲ್ಲಿ ಪ್ರೌಢಶಾಲಾ ಶಿಕ್ಷಕಿಯಾಗಿದ್ದು ಈಗ ಆನ್ಲೈನ್ ಕೋಚಿಂಗ್ ಮಾಡುತ್ತಾರೆ. ಇವರು ಕೂಡ ಕೃಷ್ಣ ಕಾಲಿಂಗ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಗಣೇಶ್ ರಾವ್ ಕೃಷ್ಣ ಕಾಲಿಂಗ್ ಭಗವದ್ಗೀತೆ ಅಭಿಯಾನದ ಅಧ್ಯಕ್ಷರಾಗಿದ್ದು ಗೀತಾ ಜಯಂತಿ ಪ್ರಯುಕ್ತ ವಾರ್ಷಿಕ ಕಾರ್ಯಕ್ರಮ ಕೃಷ್ಣ ಕಾಲಿಂಗನ್ನು ಮಹರ್ಷಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆಸುವ ಹೊಣೆ ಹೊತ್ತಿದ್ದಾರೆ. ಕಾರ್ಯಕ್ರಮದ ವಿವರಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಒಂದು ಭಗವದ್ಗೀತೆ ಅಭಿಯಾನ ಯಾವ ರೀತಿ ಶುರುವಾಯಿತು? ಕೋಕಿಲಾ ಅವರು ಇದನ್ನು ಆರಂಭಿಸಿದ್ದು ಹೇಗೆ? ನಿಮಗೆ ನಿಮ್ಮ ಕೆಲಸದ ನಡುವೆ ಈ ಒಂದು ಭಗವದ್ಗೀತೆಯನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಅನ್ನಿಸುವಂಥ ಒಂದು ಅನಿಸಿಕೆ ಹುಟ್ಟಿತ್ತು? ಹೇಗೆ ಆರಂಭ ಮಾಡಿದ್ರಿ? 2 ವರ್ಷದ ಹಿಂದೆ ನನ್ನ ಮಗಳನ್ನ ನಾನು ಒಂದು ವಿಲಾಸ್ ನಾಯಕ್ ಅವ್ರದ್ದು ಆರ್ಟ್ ವರ್ಕ್ಶಾಪ್ ಸದರನ್ ಸ್ಟಾರ್ನಾಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಒಬ್ಬರು ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಹೋದರು. ಆಗ ನನಗೆ ಸುಮಾರು ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ. ಸೊ ತಮ್ಮ ಧರ್ಮದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸರ್. ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಗ್ರಂಥಗಳ ಬಗ್ಗೆ ಹೇಳಿದಾಗ ನಮಗೆ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ. ಹೀಗೆ ನನಗೆ ಯಾವ ಥರ ಕಸಿವಿಸಿ ಅಥವಾ ಒಂಥರ ತುಮುಲ ಅನ್ನಿಸ್ತು. ನಮ್ಮ ಗ್ರಂಥಗಳು ನಾವು ಹಿಂದೂಗಳಾಗಿ ನಾವು ಓದಿಲ್ಲ, ನೋಡಿಲ್ಲ ಅಂತಂದರೆ ಏನಾದ್ರು ಮಾಡಬೇಕು ಇದಕ್ಕೆ ಅಂತ ಹೇಳಿ ನನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಿ ಈ ಅಭಿಯಾನ, ಭಗವದ್ಗೀತೆ ಅಭಿಯಾನವನ್ನು ಶುರು ಮಾಡಿದ್ವಿ. ಕಾನ್ಸೆಪ್ಟ್ ಇಷ್ಟೇ: if people does not go to temple, the temple has to go to the people. If people does not refer books, the books have to go to the people. ಹಾಗೆ ಅದನ್ನು ಕ್ಯಾಚ್ ದೆಮ್ ಹೆಂಗಂತ, ನಾವು ಚಿಕ್ಕ ಮಕ್ಕಳಲ್ಲಿ ಹಸಿ ಮಣ್ಣು ಹೆಂಗಿರುತ್ತೆ ಹಾಗೆ ನೀವು ನಿಮ್ಮ ಯಾವುದು ಮಕ್ಕಳಿಗೆ ಸೂಕ್ತ ಅನಿಸುತ್ತೆ ಅದನ್ನು ತುಂಬಲು ಸಾಧ್ಯ ಇರುತ್ತೆ. ಸೊ ಭಗವದ್ಗೀತೆನ ಆ ಗ್ರಂಥನ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಶಾಲಾ ಮಕ್ಕಳು, ಪ್ರೈಮರಿ, ಹೈಸ್ಕೂಲ್ ಆ ಮಕ್ಕಳಿಗೆ ನಾವು ಈ ಅಭಿಯಾನ ನಾವೇ ಎಲ್ಲರೂ ಗೀತಾ ಪರಿವಾರದ ಸಹಕಾರದೊಂದಿಗೆ ಪ್ರತಿ ಶಾಲೆಗೂ ಹೋಗಿ ಭಗವದ್ಗೀತೆ ಹೇಳ್ಕೊಡೋದಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ಈ ಪ್ರಾರಂಭ. ಮಠದವರು ಈ ರೀತಿ ಭಗವದ್ಗೀತೆಯ ಇಷ್ಟ ಅಧ್ಯಾಯಗಳನ್ನು ಹೇಳುವಂಥದ್ದು ಅವರು ಅಭಿಯಾನ ಮಾಡ್ತಾರೆ. ಮಹಿಳೆಯರೆಲ್ಲ ಸೇರಿಕೊಂಡು ಇದು ಮಾಡ್ತಾರೆ. ನಿಮಗೆ ಅವ್ರ ಜೊತೆಲಿ ಸೇರಬೇಕು ಅಂತ ಅನ್ನಿಸ್ಲಿಲ್ವಾ? ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಈಗ ನಾವು ಎಲ್ಲಿ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು, ನಮ್ಮ ಧರ್ಮಕ್ಕೆ ಕನೆಕ್ಟ್ ಆಗಬೇಕಾಗಿರೋದು ಡಿಸ್ಕನೆಕ್ಟ್ ಆಗ್ತಾ ಇರೋದು ಅಲ್ಲಿ. ಭಗವದ್ಗೀತೆ ಅನ್ನೋದು 60 ವರ್ಷದ ಮೇಲೆ ಅಥವಾ 40 ವರ್ಷದ ಮೇಲೆ ನೀವು ಫ್ರೀ ಟೈಮಲ್ಲಿ ಓದೋಕ್ಕಲ್ಲ ಇರೋದು. ನಿಮ್ಮ ಜೀವನದ ಪ್ರಾಬ್ಲಮ್ಸ್ ಏನು ಬರುತ್ತೆ ಎಲ್ಲ ಹಂತದಲ್ಲೂ ಅದರಲ್ಲಿ ಸೂಕ್ತವಾದ ಸಲಹೆ ಇರುತ್ತೆ ಮಕ್ಕಳಿಗೆ ಶಕ್ತಿಯುತವಾಗಿ ಬೆಳೆಯೋಕ್ಕೆ. ಸೊ ಅದು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋವಂಥ ಗ್ರಂಥ, ಟೈಮ್ ಪಾಸಿಗೆ ಮಾಡೋವಂಥ ಕೆಲಸ ಅಲ್ಲ ಭಗವದ್ಗೀತೆ. ಹಾಗಾಗಿ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸಾಧ್ಯ ಆದರೆ ಅದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಅಳವಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ವಿದ್ಯಾರ್ಥಿಗಳಿಗೆ ನೀವು ಹಿಂದೂ ಧರ್ಮದ ತತ್ವಗಳನ್ನು ಕಲಿಸ್ತೀರಾ? ಹಿಂದೂ ಧರ್ಮ ಅಂದರೆ ನಿಮಗೂ ಗೊತ್ತಿರೋ ಥರ ಸಾಗರದ ಥರ, ಇಟ್ ಇಸ್ ಅ ಲೈಫ್ ಸ್ಟೈಲ್. ಸೊ ನಾವು ಗೀತೆ ಜೊತೆಗೆ ನಾವು ಹೆಂಗೆ ಹೋಗ್ತೀವಿ, ನಮ್ಮ ಪ್ರೆಸೆಂಟೇಷನ್ ಇಟ್ ಸೆಲ್ಫ್ ಬಿಕಮ್ಸ್, ನಾವು ಹೆಂಗೆ ಅವ್ರಿಗೆ ಅಪ್ರೋಚ್ ಮಾಡ್ತೀವಿ. ನಾವು ನಮಸ್ಕಾರ ಹೇಳ್ತೀವಿ, 2 ಕೈ ಮುಗಿದು ನಮಸ್ಕಾರ ಹೇಳ್ತೀವಿ, ಜೈ ಶ್ರೀ ಕೃಷ್ಣ ಹೇಳ್ತೀವಿ. ಸೊ ಇದೆಲ್ಲದೂ ಕೆಲವುದನ್ನು ಅನುಭವಕ್ಕೆ ತೊಗೊಂಡು ಬರುವಂಥದ್ದು ವಿಷಯಗಳಿರುತ್ತೆ. ಸೊ ಅದನ್ನು ನಮ್ಮ ನೋಡಿ ಕಲ್ತ್ಕೋತಾರೆ ಅನ್ನೋದು ಒಂದು ಉದ್ದೇಶ. ಮತ್ತು ಗೀತೆಯ ಜೊತೆಲಿ ಏನೇನು ಹೇಳ್ಕೊಡ್ತೀರಾ? ಗೀತೆ ಜೊತೆಲಿ ಈ ವರ್ಷ ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ. ಗೀತೆನ ನಾವು ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ಅದೇನಾಗಬೇಕು, ಒಂದು ಕುಟುಂಬ ಥರ ಆಗಬೇಕು ಅಂತ ಹೇಳಿ ನಾವು ಆಫ್ಲೈನಲ್ಲಿ ಹೇಳ್ಕೊಡೋ ಜೊತೆಗೆ ಇನ್ನೂ ಇಂಟೆನ್ಸಿವ್ ಆಗಿ ಮಕ್ಕಳಿಗೆ ಕಲ್ಸೋಕ್ಕೆ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ, ಪ್ರತಿ ಶಾಲೆಯಿಂದ 10 ಮಕ್ಕಳನ್ನ ಕರ್ಕೊಂಡು ಗೀತಾ ರಾಯಭಾರಿಗಳು ಅಂತ ಅವರಿಗೆ ಬ್ಯಾಡ್ಜಸ್ ಎಲ್ಲ ಕೊಟ್ಟು ಅವರಿಗೆ 1 ದಿವಸದ ವರ್ಕ್ಶಾಪ್ ಮಾಡಿದ್ವಿ. ಆವಾಗ ನಮ್ಮದು ಅವ್ರದ್ದು ಒಂದು ಕನೆಕ್ಟ್ ಚೆನ್ನಾಗಾಯಿತು. ಆಮೇಲೆ ಅವರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋದ್ವಿ.
ಸೊ ಯಾವುದೇ ಒಂದು ವ್ಯಕ್ತಿನ ನಾವು ಪರಿಚಯ ಹೆಂಗೆ ಮಾಡ್ಕೋತೀವಿ ಅಂದರೆ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಇದೆಲ್ಲ ಮಾಡುವಾಗ ನಾವು ಹೆಂಗಿರ್ತೀವಿ, ಅವ್ರು ಹೆಂಗಿರ್ತಾರೆ, ಹೇಗೆ ಒಂದು ಸಂಸ್ಕಾರಗಳು ವೃದ್ಧಿ ಆಗುತ್ತೆ. ಸೊ ಅದರಿಂದ ಬಹುಶಃ ಅವರು ಅದರಲ್ಲಿ ಕತೆಗಳು ಹೇಳೋದಿರ್ಬೋದು, ಕೃಷ್ಣನ ಕತೆ ಇರ್ಬೋದು ಅಥವಾ ಮೌಲ್ಯಗಳ ಕತೆ ಇರ್ಬೋದು ಅದು, ಮತ್ತು ಹಬ್ಬಗಳ ಆಚರಣೆ, ಮತ್ತು ಕೃಷ್ಣ ಜನ್ಮಾಷ್ಟಮಿ ಬಂದರೆ ನಾವು ಹೇಗೆ ಆಚರಣೆ ಮಾಡಿದ್ವಿ, ಈ ಥರದನ್ನೆಲ್ಲವನ್ನೂ ಅಳವಡಿಸ್ಕೊಂಡು ಗೀತೆ ಅಂತ ಹೆಸರು, ಅದ್ರ ಜೊತೆಗೆ ಹಿಂದೂ ಧರ್ಮದ ಏನೇನು ಬೇಕು ಅದೆಲ್ಲವನ್ನೂ ಸ್ಮಾಲ್ ಬಿಟ್ಸ್ನಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ. ರೇಖಾ ಅವರು ಭಗವದ್ಗೀತೆ ಕಲಿಸೋದ್ರಲ್ಲಿ ಎಷ್ಟೋ ಜನ ಬರೀ ಶ್ಲೋಕ ಮಾತ್ರ ಹೇಳಿ ಅದನ್ನು ರಿಪೀಟ್ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಕಲಿಕೆ ವಿಧಾನ ಯಾವುದು? ಇಲ್ಲಿ ಹೇಗೆ ಈಗಿನ ಜನರೇಷನ್ಗೆ ನಾವು ಸೂಕ್ತವಾಗಿ ಅದನ್ನು ಕಲಿಸ್ಬೇಕು ಅಂತ ನಾವು ಫಸ್ಟ್ ತಿಳ್ಕೊಳ್ಬೇಕಿತ್ತು. ಸೊ ಹಾಗಾಗಿ ತಿಳ್ಕೊಂಡ್ವಿ ಮಕ್ಕಳದು ಇಂಟ್ರೆಸ್ಟ್ ಏನು ಅಂತ ಹೇಳಿ ಅಂತ. ಸೊ ಮಕ್ಕಳಿಗೆ ಬರೀ ಭಗವದ್ಗೀತೆ ಓದಿಸೋಣ ಅಂತ ಹೇಳಿದರೆ ಅವರಿಗೆ ಅದು ಇಂಟ್ರೆಸ್ಟ್ ತರಿಸ್ಲಿಲ್ಲ. ಸೊ ಅದ್ರ ಜೊತೆಗೆ ನಾವು ಕತೆಗಳು, ಲೈಫ್ ಎಕ್ಸಾಂಪಲ್ಸ್. ಸೊ ಇವಾಗ ಏನು ಹೇಳದಿದ್ರೇನು ಒಂದು ಎಕ್ಸಾಂಪಲ್ ಬೇಕು ಅವರಿಗೆ, ಈಗಿನ ಮಕ್ಕಳಿಗೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾರ್ಯಾರು ಭಗವದ್ಗೀತೆ ಓದ್ತಾ ಇದ್ರು ಆಗ ಹೇಳಬೇಕಾದ್ರೆ ನಾವು ಇವನ್ ಅಬ್ದುಲ್ ಕಲಾಮ್ದು ಕತೆಗಳನ್ನ ಹೇಳ್ತಾ ಇದ್ವಿ ಅವರಿಗೆ. ಅವರೊಂದು ರಾಕೆಟ್ ಲಾಂಚ್ ಮಾಡೋದಿದ್ರೇನು, ಯಾವಾಗಿದ್ರೇನು ಎಲ್ಲಿ ಅವರಿಗೆ ತೊಂದರೆಗಳು ಬರೋದು ಆವಾಗ ಭಗವದ್ಗೀತೆ ಪುಟಗಳನ್ನ ತೆರೆದ್ಬಿಟ್ಟು ನೋಡಿಬಿಟ್ಟು ಅಲ್ಲಲ್ಲಿ ಅವರಿಗೆ ಆನ್ಸರ್ಸ್ ಬರೋದು. ಸೊ ಅದರಿಂದ ಅವ್ರು ಮುಂದೆ ಹೋಗ್ತಾ ಇದ್ರು. ಅಷ್ಟು ದೊಡ್ಡ ವಿಜ್ಞಾನಿ ಆ ಭಗವದ್ಗೀತೆನ ರೆಫರ್ ಮಾಡಿ ಅವ್ರ ಬಾಸೇ ಹೇಳಿದರು, ನೀನು ಭಗವದ್ಗೀತೆ ಓದ್ಕೋಬಾ, ಆವಾಗಲೇ ನಿನಗೆ ನಾನು ನನ್ನ ಹತ್ರ ಕೆಲಸ ಮಾಡಬೇಕು ಅಂತ. ಸೊ ಅದನ್ನು ಅವರು ಇಂಟ್ರೆಸ್ಟ್ ತೊಗೊಂಡು ಅವರೇ ಮಾಡಬೇಕು ಅಂತಂದಾಗ ಸೊ ನಾವೇನು ತಿಳಿದ್ವಿ, ನಮ್ಮ ಇಲ್ಲಿ ಮಕ್ಕಳಿಗೂ ಲಾಜಿಕ್ಕಾಗಿ ಅಲ್ಲಿ ಎಲ್ಲೆಲ್ಲಿ ಹೇಗೆ ಕನೆಕ್ಟ್ ಮಾಡ್ಬೋದು ಅಂತ ಆ ಥರ ರೀತಿಯಲ್ಲಿ ನಾವು ಕಲಿಸುವ ಅಂತ ನಾವು ಡಿಸೈಡ್ ಮಾಡಿದ್ವಿ. ಆ ಥರ ಮುಂದಕ್ಕೆ ತೊಗೊಂಡು ಹೋಗೋಕ್ಕೆ ಶುರು ಮಾಡಿದ್ವಿ. ಸಾಮಾನ್ಯ ಒಂದು ಗ್ರೂಪ್ ಅಂತಂದರೆ ಕೆಲವರು ಸ್ವಲ್ಪ ಹಿಂದೆ ಬೀಳ್ತಾರೆ, ಕೆಲವರಿಗೆ ಉಚ್ಚಾರಣೆ ಅಷ್ಟು ಸರಿಯಾಗಿರಲ್ಲ. ಇವರನ್ನೆಲ್ಲ ಹೇಗೆ ನೀವು ಇನ್ವಾಲ್ವ್ ಮಾಡಿಕೊಂಡು ಅವರಲ್ಲಿ ಕುತೂಹಲ ಉಳಿದುಕೊಂಡು ಅವರಿಗೆ ಒಂದು ಆಕರ್ಷಣೆ ಉಂಟಾಗೋ ಹಾಗೆ ಮಾಡೋದಕ್ಕೆ ಏನು ಕ್ರಮ ತಗೊಳ್ತೀರಾ? ಉಚ್ಚಾರಣೆ ಆಗಲಿ, ವ್ಯಾಕರಣನೇ ಆಗಲಿ, ಏನೇ ಆದ್ರೂ ಮಕ್ಕಳಿಗೆ ಒಂದು ಸ್ವಲ್ಪ ರಿವಿಷನ್ ಕ್ಲಾಸಸ್ಸು ಆರ್ ವ್ಯಾಕರಣ ಕ್ಲಾಸಸ್ಸು ಆ ಥರ ಎಲ್ಲ ಅವರಿಗೆ ಮಾಡಿ ಸೊ ಅವ್ರಿಗೆ ಇಂಟ್ರೆಸ್ಟ್ ಬರೆಸೋದು. ಸೊ ಈ ಥರನೂ ಮಾಡಿದರೆ ನೀವು ಇಂಪ್ರೂವ್ ಆಗಬಹುದು. ಸೊ ಈ ಥರನೂ ಇದೆ ಸಿಂಪಲ್ ಟೆಕ್ನಿಕ್. ಸೊ ಸಣ್ಣ ಸಣ್ಣ ಟೆಕ್ನಿಕ್ ಯೂಸ್ ಮಾಡಿ ನೀವು ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ಎಕ್ಸಾಂಪಲ್ ನಾನೇ ಇದ್ದೀನಿ. ಮೊದಲಿಂದನೂ ನಮಗೆ ಈ ಭಗವದ್ಗೀತೆ ಆಗಲಿ ಸಂಸ್ಕೃತ ಆಗಲಿ ನಮಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ಆದರೆ ಫಸ್ಟ್ ಕಲಿಕೆ ಟೈಮಲ್ಲಿ ನನಗೆ ಹೇಳಿದರು 11 ವರ್ಡ್ಸ್ ಬ್ರೇಕ್ ಮಾಡಿ. ಸೊ ಅಷ್ಟೇ ಸಣ್ಣ ಟಿಪ್ಪು ಎಷ್ಟು ನನಗೆ ಯೂಸ್ ಆಯಿತು ಅಂತಂದರೆ ಅದು ನನ್ನ ಮಗಳಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದೆ, ಅದು ಅವಳಿಗೆ ಯೂಸ್ ಆಯಿತು. ಸೊ ಹಾಗೆ ಈ ಸಣ್ಣ ಸಣ್ಣ ಟಿಪ್ಪಿಂದ ಅಷ್ಟು ಎಫೆಕ್ಟಿವ್ ಮಾಡ್ಕೋಬೋದು ಅಂತಂದರೆ ನಮಗೆ ಬರದೇ ಇದ್ದವರಿಗೆ ಮಾಡ್ಕೋಬೋದು. ಅಂದರೆ ಮಕ್ಕಳು ಈಗಿನವರು ತುಂಬ ಬುದ್ಧಿವಂತರು, ಅವರು ಅದನ್ನು ತುಂಬ ಚೆನ್ನಾಗಿ ತಗೋಬೋದು ಅಂತ ನಮಗೆ ಅನ್ನಿಸ್ತು. ನಾವು ಅಳವಡನೆ ಮಾಡಿದ್ವಿ, ಅಳವಡಿಸಿದ್ದು ಅದು ಎಫೆಕ್ಟಿವ್ ಆಗಿ ಬರೋಕ್ಕೆ ಶುರು ಆಯಿತು. ವಿದ್ಯಾರ್ಥಿಗಳು ಭಗವದ್ಗೀತೆ ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವಂತೆ ನೀವು ಯಾವ ತಂತ್ರದಲ್ಲಿ ಅವರಿಗೆ ಕಲಿಸ್ತೀರಾ? ಕೋಕಿಲ ಅವ್ರು ಹೇಳ್ದ ಹಾಗೆ ಎಲ್ಲೆಲ್ಲಿ ಅವ್ರಿಗೆ ಅರ್ಥ ಆಗಬೇಕು, ಈಗ ಒಂದು ಯಾವುದು ಶ್ಲೋಕ ತಗೊಳ್ಳೋದಿದ್ರು ಒಂದು ಅಧ್ಯಾಯ ತಗೊಳ್ಳೋದಿದ್ರು ಆ ಅಧ್ಯಾಯ ಏನು ಹೇಳುತ್ತೆ ಅಂತ ಒಂದು ಬ್ರೀಫಾಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀವಿ, ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅದು ಕೊಟ್ಟಾದಮೇಲೆ ಇವಾಗ ಪ್ರವಾಸ ಕರ್ಕೊಂಡು ಹೋದಾಗ ಅಲ್ಲಿ ಏನು ಮಾಡ್ತೀವಿ, ಒಂದೊಂದು ಶಿಲ್ಪಕಲೆ ಒಂದೊಂದು ಇದಕ್ಕೆ ನಾವು ಆ ಸೈಂಟಿಫಿಕ್ ಆಗಿ ಕನೆಕ್ಟ್ ಮಾಡ್ತೀವಿ. ಸೊ ಈಗ ಸೈನ್ಸ್ ಈಗಿಂದಲ್ಲ, ಆ ಟೈಮಲ್ಲೇ ಇದ್ದಿದ್ದು ಸೈನ್ಸು ನಾವಿವಾಗ ಅರ್ಥ ಮಾಡ್ಕೋತಾ ಇದ್ದೀವಿ. ಸೊ ಆ ಥರ ಅವ್ರಿಗೆ ಹೇಳಿದರೆ ಇದು ಸನಾತನ ಧರ್ಮ ಆಗಲಿ ಭಗವದ್ಗೀತೆ ಆಗಲಿ ಏನು ಹುರುಳಿಲ್ಲದಲ್ಲ, ತುಂಬ ಆಳವಾಗಿ ಇರೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡಷ್ಟು ಇನ್ನೂ ನಮಗೆ ಅದರಲ್ಲಿ ಎಷ್ಟೋ ಅರ್ಥಗಳು ಬರುತ್ತೆ. ಸೊ ಅದನ್ನು ನಾವು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದಿವ್ಯಾ ಅವರೇ, ಭಗವದ್ಗೀತೆ ಕಲಿಯುವಾಗ ವಿದ್ಯಾರ್ಥಿಗಳು ಎದುರಿಸುವಂಥ ಮುಖ್ಯ ಸವಾಲುಗಳು ಯಾವುದು? ನಾವು ಆನ್ಲೈನ್ ಕಲಿಸೋಕ್ಕೆ ಶುರು ಮಾಡಿದಾಗ
ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಸಿಂದ ಒಮ್ಮೊಮ್ಮೆ ನಾವು ಹೇಳೋದವರು ಕೇಳಲ್ಲ, ರಿಪೀಟ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ತೊಂದರೆ ಏನಾಗ್ತಿತ್ತು ಅಂತಂದರೆ, ನಾವು ಒಂದು ಚರಣನ ಹೇಳೋದು ಅವರು ಒಟ್ಟಿಗೆ ಎಲ್ಲ ರಿಪೀಟ್ ಮಾಡಬೇಕು. ಆದರೆ ಆನ್ಲೈನಲ್ಲಿ ಯಾವ ಮಾಧ್ಯಮ ನಾವು ಯೂಸ್ ಮಾಡ್ತೀವಿ, ಝೂಮ್ ಇರಲಿ, ಆ ಮಾಧ್ಯಮದಲ್ಲಿ ಒಂದು 10 ಜನ ಒಟ್ಟಿಗೆ ಹೇಳಿದ್ರೆ ಒಂದೇ ಸತಿ ಬರೋದಿಲ್ಲ, ಬೇರೆ ಬೇರೆ ಟೈಮಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು ಪೇಷಂಟ್ಲಿ ಅದನ್ನು ಕೇಳಿ ಹೇಗೆ ಇವರನ್ನು ಇಂಪ್ರೂವ್ ಮಾಡ್ಬೋದು ಅಂತ, ಆಮೇಲೆ ಸೋಲೋ ರೆಸಿಟೇಷನ್ ಕೊಡೋದು. ನಾವು ಮೊದಲಿಗೆ ಗ್ರೂಪ್ ರೆಸಿಟೇಷನ್ನು ಒಂದೊಂದು ಚರಣಗಳನ್ನ ಹೇಳಿ ವಿಂಗಡಿಸಿ ಅವ್ರ ಹತ್ರ ಹೇಳಿಸಿ, ಮತ್ತು ನಂತರ ಸಿಂಗಲ್ ರೆಸಿಟೇಷನ್ ಕೊಟ್ಟು ಎಲ್ಲಿ ಯಾರ್ಯಾರು ತಪ್ಪು ಮಾಡ್ತಾ ಇದ್ದಾರೆ ಅದನ್ನು ಹೇಳಬೇಕಂದ್ರೆ, ಒಬ್ರಿಗೆ ತಿದ್ದಬೇಕಂದ್ರೆ ಇನ್ನೂ ಮಕ್ಕಳು ಬೇರೆ ಕಲಿಬೇಕಾಗಿರೋ ಅಂಥ ಮಕ್ಕಳು ಇಲ್ಲಿ ನಾನು ಕೂಡ ತಪ್ಪು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ತಿದ್ಕೋಬೇಕು ಅನ್ನೋದನ್ನು ಅವರು ಕಲಿತಿದ್ರು. ಹಾಗಾಗಿ ಅದೊಂದು ಸ್ವಲ್ಪ ಕಷ್ಟ ಇನಿಷಿಯಲಿ ಶುರು ಆಯಿತು. ಬಟ್ ಒಂದು ವಾರ ಆದಮೇಲೆ ಅವರಿಗೆ ಗೊತ್ತಾಯಿತು ಹೇಗೆ ನಡೆಯುತ್ತೆ ಕ್ಲಾಸು, ನಾವು ಹೇಗೆ ಬಿಹೇವ್ ಮಾಡಬೇಕು. ಹಾಗಾಗಿ ನಾವು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವರಾಗೆ ಮ್ಯೂಟ್ ಮಾಡ್ಕೊತಿದ್ರು. ಪರ್ಟಿಕ್ಯುಲರ್ ಮಾತ್ರ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಡಿಸಿಪ್ಲಿನ್ಡಾಗಿ ಕಲಿಯೋಕ್ಕೆ ಶುರು ಮಾಡಿದ್ರು. ಸೊ ನೀವು ಶಾಲೆಗಳಿಗೆ ಹೋಗಿ ಕಲಿಸ್ತಾ ಇರಲಿಲ್ಲ, ಆನ್ಲೈನ್ ಮಾತ್ರ ಮಾಡ್ತಾ? ಸ್ವಲ್ಪ ಶಾಲೆಗಳಿಗೆ ಹೋಗ್ತಾ ಇದ್ವಿ, ಆದರೆ ನಾನು ಆಫ್ಲೈನ್ ಯಾವುದೇ ಶಾಲೆಗೆ ಹೋಗಲಿಲ್ಲ. ಆದರೆ ಬೇರೆ ಸ್ವಲ್ಪ ಜನ ಕೋಕಿಲಕ್ಕ, ಸುಧಾಕ ಅವರೆಲ್ಲ ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ತಾಯಿದ್ರು. ಶಾಲೆಗಳಲ್ಲಿ ಜಾಸ್ತಿ ನಮಗೆ ಚಿಕ್ಕ ಮಕ್ಕಳನ್ನ ಕೊಟ್ಟಿದ್ದಾರೆ. ಆನ್ಲೈನ್ ಕ್ಲಾಸಲ್ಲಿ ಸ್ವಲ್ಪ ದೊಡ್ಡವರು ಓದಲಿಕ್ಕೆ ಬರೋ ಅಂಥದ್ದು, ಅಂದರೆ ಒಂದು 5th and above ಆ ಥರ ಮಕ್ಕಳನ್ನ ಕೊಟ್ಟಿರೋದ್ರಿಂದ ಸೊ ಅವರಿಗೆ ಸ್ವಲ್ಪ ಗ್ರಾಸ್ಪಿಂಗ್ ಈಸಿ ಆಗ್ತಾಯಿತ್ತು ಆನ್ಲೈನ್ ಕ್ಲಾಸಸ್ಸಲ್ಲಿ. ಹಾಗೆ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಅವರ ಹುಮ್ಮಸ್ಸು ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ಅವ್ರ ಜೊತೆ ಸೇರಿ ಮಕ್ಕಳಾಗ್ಬಿಡ್ತೀವಿ. ಸೊ ತುಂಬ ಚೆನ್ನಾಗೇ ಅವರು ನಮ್ಮ ಜೊತೆ ರಿಲೇಟ್ ಮಾಡಿಕೊಂಡು ನಾವು ಹೇಳೋದನ್ನು ಕೇಳಿ ಅವರು ತುಂಬ ಚೆನ್ನಾಗೇ ನಮ್ಮ ಜೊತೆ ಪ್ರತಿಕ್ರಿಯೆ ಕೊಟ್ಟರು. ಹಾಗಾಗಿ ನಮಗೆ ನಿಜವಾಗ್ಲೂ ಅವರನ್ನು ಭೇಟಿಯಾದಾಗ ಆನ್ಲೈನಲ್ಲಿ ಮಾತ್ರ ಮುಖ ನೋಡ್ತಾ ಇದ್ವಿ. ಯಾವಾಗ ಈ ವರ್ಕ್ಶಾಪ್ ಅಂತ ಇಟ್ಟು ಯಾವಾಗ ಅವರನ್ನು ನಾವು ಬ್ಯಾಡ್ಜ್ ಕೊಡೋದು ಅಂತೆಲ್ಲ ಹೇಳಿದ್ವಿ, ಅವರು ಸಿಕ್ಕಿದಾಗ ನಮಗೆ ಮುಖಾಮುಖಿ ಸಿಕ್ಕಿದಾಗ ತೋರಿಸಿದ ಒಂದು ಎಕ್ಸೈಟ್ಮೆಂಟು ನಮಗೆ ಅದು ಒಂಥರ ದೇವ್ರನ್ನೇ ಮುಟ್ಟಿದ್ದೀವಿ ಅನ್ನೋ ಥರ ಒಂದು ಎಕ್ಸೈಟ್ಮೆಂಟ್, ನಮಗೆ ಹುಮ್ಮಸ್ಸು ಕಾಣಿಸ್ಬಂತು. ಅವರು ಯೋಚನೆ ಮಾಡುವಂಥ ರೀತಿ ಮತ್ತು ಕಲಿಯುವಂಥ ಕುತೂಹಲ ಇವೆಲ್ಲ ಹೆಚ್ಚಿತ ಯಾವ ತರಹ ಪರಿಣಾಮ ಬೀರ್ತು ಭಗವದ್ಗೀತೆ ಅಭಿಯಾನದಿಂದ? ನಾವು ಇನಿಷಿಯಲಿ ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಶುರು ಮಾಡಿದ್ರಿಂದ ಯಾವಾಗ ನಾವು ಈ ವರ್ಕ್ಶಾಪ್ ಇಟ್ವಿ, ನಾವು ಪೇರೆಂಟ್ಸ್ಗೂ ಕೂಡ ಒಂದು ಪೇರೆಂಟಿಂಗ್ ವರ್ಕ್ಶಾಪು ಡಾಕ್ಟರ್ ಜ್ಯೋತಿಶಂಕರ್ ಅವರಿಂದ ಇಟ್ಟಿದ್ವಿ. ನಮಗೆ ಅವರು ಹೇಳಿದ್ದು ಅನುಭವಗಳೆಲ್ಲ ಕೇಳಿದಾಗ ನಮಗೆ ಇಷ್ಟು ಚೆನ್ನಾಗಿ ಇದು ನಡೀತಾ ಇದೆ ಅಂತಂದರೆ ಇದು ನಾವು ನಡೆಸ್ತಾ ಇರೋದಲ್ಲ, ಇದು ಡಿವೈನ್ ನಮ್ಮ ಥ್ರೂ ಮಾಡಿಸ್ತಾ ಇರೋ ಕೆಲಸ ಅಂತ ನಮಗೆ ಆವಾಗಲೇ ಗೊತ್ತಾಗ್ಲಿಕ್ಕೆ ಶುರು ಆಯಿತು. ಮಕ್ಕಳಿಗೆ ಒಂದು ಖುಷಿ, ಮಕ್ಕಳು ಬಂದು ತಪ್ಪಿಕೊಂಡು ಅವರು ಒಂದು ನಮ್ಮನ್ನು ಕೊಡ್ತಾ ಇರೋ ಒಂದು ಸ್ಥಾನ, ಅದರಲ್ಲೇ ಗೊತ್ತಾಗ್ತಿತ್ತು ಇದು ತುಂಬ ಚೆನ್ನಾಗಿ ನಡೀತಾ ಇದೆ, ಇದು ಹೀಗೆ ಮುಂದುವರಿಬೇಕು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅಂತ. ಈ ಪೇರೆಂಟ್ಸು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀರಿ ನೀವು. ಆ ವಿದ್ಯಾರ್ಥಿಗಳ ಆಚಾರ ವಿಚಾರಗಳಲ್ಲಿ ಏನಾದರೂ ಬದಲಾವಣೆ? ಪಾಸಿಟಿವ್ ಬದಲಾವಣೆಗಳಿದೆ. ನಮಗೆ ಹೇಳಲಿಕ್ಕೆ ಹೋದರೆ 1 ಗಂಟೆ ಸಾಲದು. ಸಿಂಪಲ್ಲಾಗಿ ಹೇಳೋದಾದರೆ ಅಲ್ಲಿ ಪೇರೆಂಟ್ಸ್ ಬಂದು ಹೇಳಿದ್ದು, ಒಂದು ಮಗು ಓದೋದ್ರಲ್ಲಿ ತುಂಬ ಹಿಂದಿತ್ತು, ಅವ್ರಿಗೂ ಗೊತ್ತಿಲ್ಲ ಹೇಗೆ ಇದನ್ನು ಮುಂದುವರಿಸೋದು, ಹೇಗೆ ಅವನನ್ನು ಸಪೋರ್ಟ್ ಮಾಡೋದು ಅಂತ. ಒಂದು ಮಿರಾಕಲ್ ಥರ ಯಾವಾಗಿಂದ ಈ ಭಗವದ್ಗೀತೆಗೆ ಆ ಮಗು ಬರೋಕ್ಕೆ ಶುರು ಆಯಿತು. ಅವರು ಹೇಳ್ತಾರೆ ಏನು ಚೇಂಜ್ ಆಗಿದೆ ಏನು ಎತ್ತ ಗೊತ್ತಿಲ್ಲ, ಆದರೆ 50ಕ್ಕೆ 25 ಮಾರ್ಕ್ಸ್ ತೆಗಿತಿರೋ ಅಂಥ ಮಗು ಇವಾಗ 35, 37 ಹಾಗೆ ತೆಗಿಲಿಕ್ಕೆ ಶುರು ಮಾಡಿದೆ ಅಂತ. ಆ ಮಗು ಹುಮ್ಮಸ್ಸು ಎಷ್ಟಿದೆ ಅಂತಂದರೆ, ಕ್ಲಾಸಸ್ ಇಲ್ಲ ವೀಕೆಂಡು ಅಂತಂದರೂ ಕೂಡ ಪಾಪ ಲಾಗಿನ್ ಆಗಿ ಮ್ಯಾಮ್ ಕ್ಲಾಸ್ ಇದೆಯಾ ಅಂತ ಆ ಥರ ಕ್ವೆಶ್ಚನ್ ಕೇಳ್ತಾ ಇತ್ತು. ಹಾಗಾಗಿ ಇದು ಒಂದು ಎಕ್ಸಾಂಪಲ್ಲು. ಹಾಗೆಯೇ ಇನ್ನೊಂದು ವರ್ಕ್ಶಾಪಲ್ಲಿ ಒಂದು ನೀವು ಹಂಚ್ಕೊಳ್ಳಿ ನಿಮ್ಮ ಕ್ಲಾಸಸ್ಬಲ್ಲಿ ಏನಾಗ್ತಾ ಇದೆ ಹೇಗೆ ಅಂತ, ನಿಮ್ಮ ಅನಿಸಿಕೆ ನೀವು ಹಂಚ್ಕೊಳ್ಳಿ ಅಂತ ಮಕ್ಕಳಿಗೆ ಹೇಳಿದಾಗ, ಒಂದು ಮಗು ಹುಣಸೂರಿಂದ ಬಂದಿದ್ದು ವರ್ಕ್ಶಾಪಿಗೆ ಇಲ್ಲಿ ಮೈಸೂರಿಗೆ. ಆ ಮಗು ಬಂದು ನಿಂತ್ಕೊಂಡು ನಮಗೆ ವರ್ಕ್ಶಾಪ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ನಾವು ಏನೋ ಶಾಲೆಗೆ ಹೋಗೋ ಥರ ಬಂದ್ವಿ, ಆದರೆ ಇಲ್ಲಿಗೆ ಬಂದಾದ ನಂತರ ನಮಗೆ ಎಷ್ಟು ಖುಷಿ ಆಯಿತು ನಿಮ್ಮನ್ನೆಲ್ಲ ಸೇರಿ ಅಂತ ಹೇಳಿ, ಮತ್ತು ನಮಗೆ ಕೃಷ್ಣನ ಮನೆಗೇ ಬಂದ ಹಾಗೆ ಅನಿಸ್ತು ಅಂತ ಆ ಮಗುವ ಬಾಯಿಂದ ಆ ಶಬ್ದಗಳು ಬಂದಾಗ ಎಲ್ಲರ ಕಣ್ಣು ಒದ್ದೆ ಆಯಿತು. ಸೊ ಇಂತಹ ಎಕ್ಸ್ಪೀರಿಯನ್ಸಸ್ಸು ಮಕ್ಕಳು ತುಂಬ ಚೆನ್ನಾಗಿ ಹಂಚ್ಕೊಳ್ತಾ ಇದ್ದಾರೆ. ಅವ್ರಿಗೆ ಫೀಲ್ ಆಗ್ತಾ ಇದೆ ತುಂಬ ಚೇಂಜಸ್ ಆಗಿದೆ ಲೈಫಲ್ಲಿ ಅಂತ, ತುಂಬ ಮೆಲೋಡೌನ್ ಆಗಿದ್ದಾರೆ. ಈಗಿನ ಕಾಲದ್ದು ಮೀಡಿಯಾ ತುಂಬ ಜಾಸ್ತಿ ಎಕ್ಸ್ಪೋಜರ್ ಇರೋದ್ರಿಂದ ಮಕ್ಕಳು ಒಂಥರ ಎಜಿಟೇಟೆಡ್ ಬಿಹೇವಿಯರ್ ತುಂಬ ತೋರಿಸ್ತಾ ಇದ್ದಾರೆ. ಆದರೆ ಸುಮಾರು ಜನ ಹೇಳಿದ್ದಾರೆ ಈ ಕ್ಲಾಸಸ್ಗೆ ಬಂದಮೇಲೆ ಅವರಿಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಇಷ್ಟು ಪ್ರಿಪೇರ್ ಆಗಬೇಕು, ನಾನು ಚೆನ್ನಾಗಿ ಹೇಳಬೇಕು ಕ್ಲಾಸಲ್ಲಿ ಅನ್ನೋ ಒಂದು ಕುತೂಹಲ ಇರೋದ್ರಿಂದ
ವರ್ಷದಿಂದ ಅವರು ಆ ಎಡಿಕ್ಷನಿಂದ ಸೈಡಿಗೆ ಬಂದು ಈ ಕಡೆಯಿಂದ ಈಗ ಭಗವದ್ಗೀತೆ ಬುಕ್ ತೊಗೊಂಡು ನಾನು ಕಲಿಬೇಕು ಅನ್ನೋ ಒಂದು ಅವ್ರ ಲೈಫಲ್ಲಿ ಒಂದು ಚೇಂಜ್ ಆಗಿದೆ ಅಂತ ಈ ಥರ ಕೇಳಿಬಂದಿದೆ. ಈ ಕಂಠಪಾಠ ಸಾಮಾನ್ಯ ಮಾಡಿದ ಮೇಲೆ ಆ ಸ್ಪರ್ಧೆ ಮುಂತಾದವೆಲ್ಲ ಮುಗಿದ ತಕ್ಷಣ ಎಲ್ಲ ಮರ್ತ್ಕೊಂಡ್ಬಿಡ್ತಾರೆ. ಈ ಮರೆತುಕೊಳ್ಳದೆ ಇರೋ ಹಾಗೆ ನೀವು ಏನು ಇದು ಮಾಡಿದ್ದೀರಾ? ನಾವು ಒಂದೊಂದು ಇವೆಂಟ್ ಆದ ನಂತರ ಅವರಿಗೆ ಏನಾದರೂ ಒಂದು ಪುಟ್ಟ ಕಾಂಪಿಟೇಷನ್ಸ್ ಕೊಡೋದು. ಇವಾಗ ವರ್ಕ್ಶಾಪ್ ಆದ ನಂತರ ನಾವು ನಿಮ್ಮಲ್ಲಿ ಯಾರ್ಯಾರು ವಿಡಿಯೋ ಮಾಡಿ ಕಳಿಸಿ, ಇಲ್ಲ ಈ ವರ್ಕ್ಶಾಪ್ ಬಗ್ಗೆ ಡ್ರಾಯಿಂಗ್ ಮಾಡಿ ಕಳಿಸಿ, ಅಥವಾ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸಿ, ಇದಕ್ಕೆಲ್ಲ ಪ್ರೈಸಸ್ ಇದೆ ಅಂತ ಒಂದು ಥರದ ಕಾಂಪಿಟೇಷನು. ಮತ್ತು ಪ್ರವಾಸಕ್ಕೆ ಕರ್ಕೊಂಡು ಹೋದ್ವಿ. ಪ್ರವಾಸದ ನಂತರ ನೀವು ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿ ಎಸ್ಸೆ ಕಾಂಪಿಟೇಷನ್ಸು, ಈ ಥರದ್ದು ಕಾನ್ಸ್ಟೆಂಟಾಗಿ ಅವರಿಗೆ ಅದರಲ್ಲೇ ತೊಡಗುವಂಥ ಇವೆಂಟ್ಸನ್ನು ಕೊಡ್ತಾ ಇದ್ದೀವಿ, ಈ ಥರದ್ದೊಂದು ಆಪರ್ಚುನಿಟಿ. ಹಾಗಾಗಿ ಅವರಿಗೆ ಅದರಿಂದ ಹೊರಗೆ ಬರೋಕ್ಕೆ ಸಮಯ ಕೊಡ್ತಾ ಇಲ್ಲ ನಾವು. ಮತ್ತು ಇವಾಗ ಗ್ರ್ಯಾಂಡ್ ಇವೆಂಟ್ ಇದೆ, ಯಾರ್ಯಾರು ಕಲಿತಾ ಇದ್ದೀರಾ, ರಾಯಭಾರಿಗಳು ಅಂತ ಯಾರು, ನೀವೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ನೀವೇ ಲೀಡ್ ಮಾಡ್ತಾ ಇದ್ದೀರಾ ಚಾಂಟಿಂಗ್ನ. ಹಾಗಾಗಿ ಅವರಿಗೆ ಒಂದು ಅಂತ್ಯಾಕ್ಷರಿ ಸ್ಪರ್ಧೆನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ, ಭಗವದ್ಗೀತೆಯ ಅಂತ್ಯಾಕ್ಷರಿ. ಸೊ ಈ ಥರ ಇರೋದ್ರಿಂದ ಅವರಿಗೆ ನಾನು ಇದನ್ನು ಕಲಿಬೇಕು, ಇನ್ನೂ ಚೆನ್ನಾಗಿ ಕಲಿಬೇಕು, ಇನ್ನೂ ಸ್ಪಷ್ಟವಾಗಿ ಬರಬೇಕು, ನನ್ನ ಮುಂದೆ ಮೈಕ್ ಬರಬೇಕು ಅಂತ ಒಂದು ಎಕ್ಸೈಟ್ಮೆಂಟಿಂದ ಆ ಮಕ್ಕಳು ಇವಾಗ ತನಕ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಐ ಆಮ್ ಶ್ಯೂರ್ ಅವರು ದೇ ವಿಲ್ ಕಂಟಿನ್ಯೂ ಫರ್ದರ್. ಸುಧಾ ಸಿಂಧೂರ್ ಅವರೇ, ನೀವು ಶಿಕ್ಷಕಿಯೇ ಆಗಿದ್ದವರು, ನಿಮ್ಮ ವಿದ್ಯಾರ್ಥಿಗಳಲ್ಲಿ ಅವ್ರ ಜೊತೆಯಲ್ಲಿ ಕಳೆದ ಯಾವ ಕ್ಷಣಗಳು ತುಂಬ ಸ್ಫೂರ್ತಿಯುತವಾಗಿತ್ತು ಅಂತ ಅನಿಸುತ್ತೆ? ದಿವ್ಯಾ ಅಕ್ಕ ಅವ್ರು ಹೇಳ್ದಂಗೆ ವರ್ಕ್ಶಾಪ್ ನಾವು ಮಾಡಿದಾಗ ಕಡೆಯದಾಗಿ ಒಂದು ಮಗು ಹಂಚ್ಕೊಂಡಿದ್ದು ಕ್ಷಣ ತುಂಬಾ ನಮಗೆಲ್ಲರಿಗೂ ತುಂಬ ಎಮೋಷ್ನಲ್ ಆಗಿಬಿಟ್ವಿ. ಕೃಷ್ಣನ ಮನೆಗೆ ಬಂದಂಗೆ ಆಯಿತು ಅಂತ ಹೇಳಿದ್ದು ನಮ್ಮೆಲ್ಲರಿಗೂ ತುಂಬ ಅದು ಎಮೋಷನ್ ಕ್ಷಣ ಆಗಿತ್ತು ಅಲ್ಲಿ. ಅದು ನಮಗಿನ್ನೂ ಹೆಚ್ಚೆಚ್ಚು ಇನ್ನೂ ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಅನ್ನೋದು ನಮಗೆ ಅದು ತೋರಿಸ್ಕೊಟ್ಟಿದೆ. ತರಗತಿ ನಡೆಸುವಾಗ ಯಾವ ಸಂದರ್ಭದಲ್ಲಿ ಹೆಚ್ಚು ಆನ್ಲೈನ್ ಆಫ್ಲೈನ್ ಸರ್ ಎರಡರದ್ದು ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕ್ಲಾಸ್ ಹೋಗೋಕ್ಕಿಂತ ಮುಂಚೆ ಬರೀ ಭಗವದ್ಗೀತೆ 3 ಶ್ಲೋಕ ಅಥವಾ 5 ಶ್ಲೋಕನೇ ಅಷ್ಟೇ ಅಲ್ಲ, ಅದರದ್ದು ತಕ್ಕಂತೆಯೇ ಅದ್ರ ರಿಲೇಟೆಡೇ ಅಂತಲ್ಲ, ಈವನ್ ಬ್ರೈನ್ ಸ್ಟಾರ್ಮಿಂಗು ಅಷ್ಟೇ ನಾವು ಹಾಗೇ ಪ್ರಿಪೇರ್ ಆಗಿ ಹೋಗ್ತಿದ್ವಿ. ಮಕ್ಕಳಲ್ಲಿ ಎಷ್ಟು ಉತ್ಸಾಹ ಇತ್ತು ಅಂತಂದರೆ ಅದೊಂಥರ ನನಗೂ ಅಷ್ಟೇ ಚಾಲೆಂಜಿಂಗ್ ಆಗಿತ್ತು. ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಇನ್ನೂ ನಾವು ಒಂದು ಆ್ಯಕ್ಟಿವಿಟಿ ಫಸ್ಟ್ ಕ್ಲಾಸಲ್ಲಿ ಮಾಡಿದ್ದು, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ 3 ಆ್ಯಕ್ಟಿವಿಟೀಸ್ಗೆ, ಸೊ ಅದು 40 ಮಿನಿಟ್ಸಲ್ಲಿ ಚೆನ್ನಾಗಿ ಅದು ಮ್ಯಾನೇಜ್ ಮಾಡೋ ಅಷ್ಟಾಯಿತು. 20 ಮಿನಿಟ್ಸ್ 5 ಶ್ಲೋಕಾಸ್ ಹೇಳ್ಕೊಡೋದು, ಇನ್ನು 20 ಮಿನಿಟ್ಸು ಬ್ರೈನ್ ಸ್ಟಾರ್ಮಿಂಗ್ ಈ ಥರ ಆ್ಯಕ್ಟಿವಿಟೀಸ್ ಹೇಳ್ಕೊಡೋದು. ಮಕ್ಕಳು ಎಷ್ಟು ಚೆನ್ನಾಗಿ ಅವರು ತುಂಬ ಉತ್ಸಾಹದಿಂದ ಇದ್ದರು. ನಾವು ಮಾಡ್ತೀವಿ ಆಗ ಅವ್ರ ಕ್ಲಾಸ್ ಟೀಚರು ಒಬ್ಬರು ಅಬ್ಸರ್ವೇಷನ್ ಅಂತ ಅವರು ಇದ್ದರು, ಅವರು ಅದನ್ನು ಶೇರ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಯಾರು ಏನೋ ಬೇರೆ ಮ್ಯಾಥಮೆಟಿಕ್ಸ್ ಆಗಲಿ, ಈಗ ನಾನು ಮ್ಯಾಥಮೆಟಿಕ್ಸ್ ಶಿಕ್ಷಕಿಯಾಗಿ ನನಗೂ ಗೊತ್ತಿದೆ ಮಕ್ಕಳು ಯಾವ ಥರ ಇರ್ತಾರೆ, ಹೇಗೆ ತುಂಬ ಒಂಥರ ಬೇಡವೇ ಬೇಡ ಅನ್ನೋ ಥರ ಇದ್ಬಿಟ್ಟಿರ್ತಾರೆ. ಬೇರೆ ಅದರಲ್ಲೂ ಮ್ಯಾಥಮೆಟಿಕ್ಸ್ ಅಂತಂದರೆ ತುಂಬ ಡಲ್ಲಾಗಿ ಮೆಕ್ಯಾನಿಕಲ್ ಆಗಿ ಯಾವಾಗ ಅಥವಾ ಯಾವ ಸ್ಟೇಜ್ನಲ್ಲಿ ಅರ್ಥ ಆಗಲ್ವೋ ಅವಾಗ ಡಲ್ ಆಗಿಬಿಡ್ತಾರೆ, ಕ್ವೈಟ್ ನ್ಯಾಚುರಲ್. ಬಟ್ ಇದರಲ್ಲಿ ನಾವು ಬ್ರೈನ್ ಸ್ಟಾರ್ಮಿಂಗ್ ಆ್ಯಕ್ಟಿವಿಟೀಸ್ ಅಂತ ಮಾಡಿದಾಗ ಮ್ಯಾಥಮೆಟಿಕ್ಸು ಮಾಡಿದ್ದೀನಿ, ಪ್ಲಸ್ ಬೇರೆ ಥರದ್ದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದಾಗ ಎಲ್ಲ ಮಕ್ಕಳದ್ದು ಇನ್ವಾಲ್ವ್ಮೆಂಟ್ ಇತ್ತು. ಜೊತೆಗೆ ಆ ಮಕ್ಕಳು ಲೆವೆಲ್ದೇ ಆ್ಯಕ್ಟಿವಿಟೀಸ್ ಮಾಡಿದಾಗ ಪ್ರತಿಯೊಂದು ಮಗುನೂ ಬಂದು ಮ್ಯಾಮ್ ನಾನು ಮಾಡ್ತೀನಿ ಹಾಗೆ ಅಂತ ಅಂದ್ಬಿಟ್ಟು ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಅದು ತುಂಬ ಖುಷಿ ಕೊಡ್ತು ಸರ್. ಈ ಪ್ರಯತ್ನದ ಮೂಲಕ ನಿಮ್ಮ ಜೀವನದಲ್ಲಿ ಸಿಕ್ಕಿರುವ ಮುಖ್ಯ ಪಾಠ ಏನು? ತುಂಬಾ ಪಾಠ ಕಲ್ತಿದ್ದೀವಿ. ಜಸ್ಟ್ ನಾವು ಪ್ರೊಫೆಷ್ನಲ್ ಪರ್ಸ್ನಲ್ ಲೈಫ್ಗೆ ಸೀಮಿತವಾಗಿ ಇಟ್ಕೊಂಡಿದ್ವಿ. ಸೊ ಕೋಕಿಲಾ ಅಕ್ಕನ ಒಂದು ಇನಿಷಿಯೇಟಿವಿಂದ ಸೊ ನಮ್ದು ಇಷ್ಟೇ ಅಲ್ಲ ಪೊಟೆನ್ಷಿಯಲು, ಈವನ್ ವಿ ಕ್ಯಾನ್ ಗೋ ಫರ್ದರ್ ಅಂತ ಲೆಂತ್ ವೈಸ್ ವಿತ್ ವೈಸ್ ತುಂಬಾ ನಾವು ಅದಕ್ಕೆ ಇನ್ವಾಲ್ವ್ಮೆಂಟ್ ತೋರಿಸು ನಮ್ಮ ಪೊಟೆನ್ಷಿಯಲ್ ಇನ್ನೂ ಅಭಿವೃದ್ಧಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಇದು ತೋರಿಸ್ಕೊಟ್ಟಿದೆ. ನಿಮ್ಮಲ್ಲಿ ಆದ ಬದಲಾವಣೆ ಏನು? ತುಂಬಾ ಬದಲಾವಣೆ ಇದೆ ಸರ್. ಭಗವದ್ಗೀತೆ ಎಸ್ಪೆಷಲಿ ತುಂಬ ಮುಂಚೆ ಎಲ್ಲ ಒಂದು ಲೋ ಫ್ರೀಕ್ವೆನ್ಸಿ, ಬರೀ ಇಷ್ಟ ಯಾರು ಹೇಳಿದ ತಕ್ಷಣ ಬೇಗ ಒಂಥರ ಎಮೋಷ್ನಲ್ ಆಗಿಬಿಡೋದು, ಅವೆಲ್ಲ ತುಂಬ ಆಗ್ತಿತ್ತು. ಬಟ್ ಈ ಭಗವದ್ಗೀತೆ ನಾನು ಪರ್ಸ್ನಲಾಗಿ ಕಲ್ತಿದ ತಕ್ಷಣ ನಾನು ಹೇಗೆ ಪ್ರಪಂಚ ನೋಡಬೇಕು ಅಥವಾ ಪ್ರಪಂಚ ನನ್ನನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಾನು ಕಂಡುಕೊಂಡಿದ್ದೀನಿ. ಜೊತೆಗೆ ಮಕ್ಕಳ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿದಾಗಂತೂ ಪ್ರತಿಯೊಬ್ಬರಲ್ಲೂ ನಾವು ರಾಧಾಕೃಷ್ಣನೇ ನೋಡ್ತಾ ಇದ್ದೀವಿ ಅನ್ನೋ ಥರ ಭಾವ ನನಗೆ ಬಂದಿದ್ದು. ಎಸ್ಪೆಷಲಿ ಆಫ್ಲೈನ್ ಕ್ಲಾಸಸ್ ತರಗತಿಗಳಿಗೆ ಹೋದಾಗ ಮಕ್ಕಳು ಜೈ ಶ್ರೀ ಕೃಷ್ಣ ಅಂತ ಫಸ್ಟ್ ಅಲ್ಲಿಂದ ಶುರು ಮಾಡಿದಾಗ್ಲಿಂದ ನೆಕ್ಸ್ಟ್ ಕಂಪ್ಲೀಟ್ ಅವ್ರು 40 ಮಿನಿಟ್ಸು ಹೇಗೆಲ್ಲ ಇನ್ವಾಲ್ವ್ ಆಗಿದ್ರು ಮತ್ತು ವಾಪಸ್ ಬರೋ ತನಕನೂ ನಮ್ಗೆ ಪ್ರತಿಯೊಬ್ಬರಲ್ಲೂ ನಂಗೆ ಆ ಕೃಷ್ಣ ರಾಧೆಯೇ ನೋಡೋಷ್ಟು ಭಾವನೆ ನನ್ನಲ್ಲಿ ಮೂಡ್ತು.
ಅದು ಸಾಕಷ್ಟು ಖುಷಿ ತಂದ್ಕೊಟ್ಟಿದೆ. ಮ್ಯಾಥಮೆಟಿಕ್ಸ್ ಕ್ಲಾಸ್ ತಗೊಂಡಕ್ಕಿಂತ ಹೆಚ್ಚು ಖುಷಿ ಇದರಲ್ಲೇ. ಖಂಡಿತ ಸರ್, ಅದಕ್ಕೆ ಅದೇನೋ ಭಗವಂತನ ಪ್ರೇರಣೆನೇ ಅನ್ನೋ ಹಾಗೆ ಅನಿಸುತ್ತೆ. ಆ್ಯಕ್ಚುಲಿ ಇನ್ನೂ ಕಂಟಿನ್ಯೂ ಮಾಡಬೇಕಿತ್ತು ನಾನು ಶಾಲೆಯಲ್ಲಿ, ಕಾರಣಾಂತರದಿಂದ ನಾನು ಅಲ್ಲಿಂದ ಹೊರಗೆ ಬಂದೆ. ಸೊ ಇದಕ್ಕೋಸ್ಕರನೇ ಬಹುಶಃ ಅಲ್ಲಿ ನನಗೆ ರಿಸೈಡ್ ಮಾಡೋಷ್ಟಾಯಿತು ಅನಿಸುತ್ತೆ. ಸೊ ಕೋಕಿಲಾ ಅವರು ಮತ್ತು ಗೆಳತಿಯರು ನಿಮ್ಮ ಭಗವದ್ಗೀತಾ ಅಭಿಯಾನದ ಬಗ್ಗೆ ನಿಮ್ಮ ಅನುಭವಗಳನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ದೀರಾ. ಈಗ ಫೈನಲ್ ಆಗಿ ವಾರ್ಷಿಕ ಕಾರ್ಯಕ್ರಮ ಕೃಷ್ಣ ಕಾಲಿಂಗಿಂದು ಮಹರ್ಷಿ ಶಾಲೆಯಲ್ಲಿ ನಡೆಯುವಂಥದ್ದು, ಅದರ ಬಗ್ಗೆ ಗಣೇಶರಾಯರು ತಿಳಿಸ್ಕೊಡ್ತಾರೆ. ಗಣೇಶರಾಯರೇ, ಈ ಅಭಿಯಾನ ವಿದ್ಯಾರ್ಥಿಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತಾ, ಹೇಗೆ ಬೀರುತ್ತೆ ಅಂತ ಅನಿಸುತ್ತೆ ನಿಮಗೆ? ಖಂಡಿತ ಬೀರುತ್ತೆ. ವಿದ್ಯಾರ್ಥಿಗಳಲ್ಲಿ ಆಧ್ಯಾತ್ಮಿಕತೆ ಬೆಳೆಸುವ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಮಹೋದ್ದೇಶದಿಂದನೇ ಗೀತಾ ಕಲಿಕೆ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ, ಪಠಣ ಕಾರ್ಯಕ್ರಮ. ಮತ್ತು ಇದರಲ್ಲಿ ಅವರ ಜ್ಞಾಪಕ ಶಕ್ತಿ, ಏಕಾಗ್ರತೆ, ಆತ್ಮವಿಶ್ವಾಸ, ಗುರಿ ಸಾಧನೆ ಮಾಡೋ ದೃಢ ಸಂಕಲ್ಪ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಳೋ ಅಂಥದ್ದು ಇದು ಸಹಾಯ ಮಾಡ್ತಾಯಿದೆ. ಈ ಕಾರ್ಯಕ್ರಮನ ಭಾರತೀಯ ಪರಂಪರೆಯ ಆಧ್ಯಾತ್ಮಿಕತೆ ಮತ್ತು ಶ್ರೀಮಂತ ಸಂಸ್ಕೃತಿಯೊಡನೆ ಸಮ್ಮಿಳಿತ ಮಾಡಿಕೊಂಡು ಇದು ಸಹಕಾರಿಯಾಗುತ್ತೆ ಅಂತ ಈಗ ಅವರಿಗೆ ಒಂದು ಸೂಕ್ತ ವೇದಿಕೆಯನ್ನು ನಾವು ಈ ಪಠಣ ಕಾರ್ಯಕ್ರಮದಿಂದ ನಾವು ಕೊಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಈ ಅಭಿಯಾನವನ್ನು ಹೇಗೆ ವಿಸ್ತರಿಸೋದು, ಸುಧಾರಿಸೋದು, ಅದರ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? ಇದು ಈಗ ಈ ವರ್ಷ ಬರೀ 6 ಅಧ್ಯಾಯಗಳನ್ನ ಇಟ್ಕೊಂಡು ಮಕ್ಕಳುಗಳಿಗೆಲ್ಲ ಗೀತಾ ಪಠಣನ ಈಗಾಗಲೇ ಕೊಟ್ಟಿದ್ದೀವಿ. ಮುಂದಿನ ವರ್ಷ 18 ಅಧ್ಯಾಯನೂ ಮಕ್ಕಳ ಕೈಲಿ ಹೇಳಿಸಿ ಆ ವೈಬ್ರೇಷನ್ನ ನಾವು ತುಂಬ ಆತ್ಮತೃಪ್ತಿ ಪಡೋಣ ಕೇಳಿಕೊಂಡು ಅನ್ನೋದೊಂದು ತುಂಬ ಆಸೆ ಇದೆ. ಅದನ್ನು ಭಗವಂತ ಕೃಷ್ಣ ನಡೆಸ್ಕೊಡ್ತಾನೆ ಅಂತ ನಮಗೆ ನಂಬಿಕೆ ಇದೆ. ಸಾಮಾನ್ಯವಾಗಿ ಯಾವುದೇ ಈ ತರಹದ ಕಾರ್ಯಕ್ರಮ ನಡೆಸುವಾಗ್ಲೂ ಸ್ವಯಂ ಸೇವಕರು ಮುಂದೆ ಬರೋದು ಬಹಳ ಕಷ್ಟ. ಅವರಿಗೆ ಯಾವ ರೀತಿ ನೀವು ಇದು ಮಾಡ್ತೀರಾ? ಇನ್ನೂ ಹೆಚ್ಚಿನದು ಅಂತಂದರೆ ಇನ್ನೂ ಹೆಚ್ಚಿನ ಸ್ವಯಂ ಸೇವಕರು ಬೇಕಾಗುತ್ತೆ ನಿಮಗೆ. ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತಂದರೆ, ಒಂದು ದಿವಸದ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಬೇಕಾದಷ್ಟು ಜನ ನಮ್ಮ ಜೊತೆಲಿ ಕೈ ಸೇರ್ತಾರೆ. ಇಡೀ ವರ್ಷ ಕಮಿಟೆಡ್ ಆಗಿ ನಾವು ವಾರದಲ್ಲಿ 1 ದಿನ 2 ದಿನ ನಮ್ಮ ಸಮಯ ಕೊಡ್ತೀವಿ ಅಂತ ಅನ್ನೋರು ತುಂಬ ಅಪರೂಪ ಸಿಗೋರು. ಹೇಗೆ ಅದನ್ನು ಇದು ಮಾಡ್ತೀರಾ? ಪ್ರಾಬ್ಲಮ್ ಏನಾಗಿದೆ ಅಂದರೆ, ನಾವು ಟ್ರಸ್ಟ್ನಲ್ಲಿ ಒಂದು 13 ಜನ ಇದ್ದೀವಿ. 13 ಜನನೂ ಎಲ್ಲ ಅವರವರಿಗೆ ಒಂದೊಂದು ಕೆಲಸಗಳನ್ನ ವಹಿಸ್ಕೊಂಡಿರೋದನ್ನು ಅವರವರು ಪರ್ಸ್ನಲ್ಲಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಲ್ಲದೆ ನಮ್ಮ ಜೊತೆಗೆ ಮಹರ್ಷಿ ಸ್ಕೂಲ್ನ ಎಲ್ಲ 200 ಜನ ಸ್ಟಾಫ್ಗಳೇ ನಮ್ಮ ಜೊತೆ ಕೈಗೂಡಿದ್ದಾರೆ. ಅದೊಂದು ನಮಗೆ ಅತ್ಯಂತವಾದ ಬಲ. ನಮಗೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ನಾವು ಈ ಥರ ಹಿಂಗೆ ಕಾರ್ಯಕ್ರಮದ ಸ್ವರೂಪ ಹಿಂಗಿದೆ ಅಂತ ಹೇಳಿದ ತಕ್ಷಣವೇ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಬರ್ತಿದ್ದಾರೆ. ಕೆಲವು ಭಜನಾ ಮಂಡಳಿಗಳು ನಮ್ಮ ಜೊತೆ ಕೈಗೂಡಿದ್ದಾರೆ, ಕೆಲವು ಜನಸಾಮಾನ್ಯರು ನಮ್ಮ ಜೊತೆಗಿದ್ದಾರೆ. ಇದರಿಂದ ಕೃಷ್ಣ ನಮ್ಮನ್ನು ಬೆನ್ತಟ್ಟಿ ಮುಂದೆ ಹೋಗಿ ಅಂತ ಗುರಿ ತೋರಿಸ್ತಾ ಇದ್ದಾರೆ, ಅಭಯ ನೀಡ್ತಾ ಇದ್ದಾರೆ. ನಮ್ಗೆ ಅದೇ ಶಕ್ತಿ. ನಮಗೆ ಈ ವರ್ಷ ನಾವು ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡಿದ್ದೀವಿ. ಅಲ್ಲಿ ಏನಂದರೆ ಅಲ್ಲಿ ಮಹಾವಿಷ್ಣುವಿನ ಮೂರ್ತಿನ ಅನಾವರಣ ಆಗ್ತಾಯಿದೆ ಈ ವರ್ಷ. ಅದನ್ನು ಮಹರ್ಷಿ ಸ್ಕೂಲ್ನ ಸಂಸ್ಥಾಪಕರಾದ ಭವಾನಿ ಶಂಕರ್ ಅವರೇ ತಮ್ಮ ಸ್ವಂತ ಖರ್ಚಿನಿಂದ ಅದನ್ನು ನಡೆಸ್ತಾ ಇದ್ದಾರೆ. ಬೇಸ್ ಎಲ್ಲ ತಗೊಂಡು 25 ಅಡಿ ಆಗುತ್ತೆ. ಅದರ ಅನಾವರಣನ ಅವಧೂತ ದತ್ತಪೀಠದ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಕಿರಿಯರು ದತ್ತವಿಜಯಾನಂದ ತೀರ್ಥರು ಅದನ್ನು ಅನಾವರಣ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾತಾ ಅಮೃತಾನಂದಮಯಿ ಮಠದ ಆತ್ಮನಿರತ ಅಮೃತ ಚೈತನ್ಯ ಸ್ವಾಮೀಜಿಗಳು ಮತ್ತು ಶ್ರೀಶಂಗ ಸಂಸ್ಥೆಯ ಶ್ರೀ ಮುರಳೀಧರ್ ಶರ್ಮಾರವರು ಮತ್ತು ಭವಾನಿ ಶಂಕರ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಎಚ್ ವಿ ರಾಜೀವ್ರವರು ಬರ್ತಾ ಇದ್ದಾರೆ. ಮುಖ್ಯ ಭಾಷಣಕಾರರಾಗಿ ಮಕ್ಕಳಿಗೆ ಗೀತೆಯ ಮಹತ್ವನ ತಿಳಿಸೋದಕ್ಕೋಸ್ಕರ ಚಿಕ್ಕಮಗಳೂರಿನ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿರೋ ಎಚ್ ಎಂ ನಾಗರಾಜರಾವ್ ಕಲ್ಕಟ್ಟಿ ಅಂತ ಅವರು ಬರ್ತಾ ಇದ್ದಾರೆ. ಅವರು ಅದನ್ನು ತಿಳಿಸ್ತಾ ಇದ್ದಾರೆ. ಇದರಿಂದ ಮಕ್ಕಳುಗಳು ಇದನ್ನೆಲ್ಲ ಕಲಿತು ಅವರ ಜೀವನನ ಯಶಸ್ಸು ಕಾಣಲಿ ಅನ್ನೋದೊಂದೇ ನಮ್ಮ ದೊಡ್ಡ ಉದ್ದೇಶ. ಅದಾಗಲಿ. ಆಮೇಲೆ ಬಂದಿರೋರು ಎಲ್ಲರಿಗೂ ಮಹಾಪ್ರಸಾದದ ವಿತರಣೆ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಜನರನ್ನು ಮೈಸೂರಿನ ಮಹಾಜನತೆನ ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಇಷ್ಟು ಹೊತ್ತು ಶಾಲಾ ಮಕ್ಕಳಿಗೆ ಭಗವದ್ಗೀತೆಯನ್ನು ಹೇಳಿಕೊಡುವ ಕೃಷ್ಣ ಕಾಲಿಂಗ್ ಅಭಿಯಾನದ ಕುರಿತು ಕೋಕಿಲಾ KN ಹಾಗೂ ಗೆಳತಿಯರಾದ ದಿವ್ಯಾ ಕೊಂಬ್ರಬೈಲ್, ರೇಖಾ ಕಾವೇರಿಯಪ್ಪ, ಸುಧಾ ಸಿಂಧೂರ್ ಅವರು ಹಾಗೂ ಕೃಷ್ಣ ಕಾಲಿಂಗ್ ಟ್ರಸ್ಟ್ನ ಅಧ್ಯಕ್ಷರಾದ ಗಣೇಶ್ ರಾವ್ ಅವರು ತಮ್ಮ ಅಭಿಯಾನದ ಕುರಿತು ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಳುಗರ ಜೊತೆ ಹಂಚಿಕೊಂಡಿದ್ದಾರೆ. ಇದಕ್ಕಾಗಿ ಇವರಿಗೆಲ್ಲ ಜ್ಞಾನಧ್ವನಿ ಸಮುದಾಯ ರೇಡಿಯೋ ಕೇಳುಗರ ಪರವಾಗಿ ಧನ್ಯವಾದಗಳು.
ಹಾಗೆಯೇ ಕೇಳುಗರೆ, ತಪ್ಪದೆ ಇದೇ ಡಿಸೆಂಬರ್ 18 ಬುಧವಾರ ನಡೆಯಲಿರುವ ಕೃಷ್ಣ ಕಾಲಿಂಗ್ ಭಗವದ್ಗೀತೆ ಅಭಿಯಾನದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಸಂದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.